ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿದ್ಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಈ ಒಂದು ವ್ಲಾಗ್ ಬಂದ್ಬಿಟ್ಟು ನಾನು ಗುರುವಾರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರಾಯರಿಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಹೀರೆಕಾಯಿ ಗಿಡ ಕಂಬಿ ಮೇಲೆ ಚೆನ್ನಾಗಿ ಬೆಳೆದಿದೆ. ಈ ಗಿಡ ಮರಗಳು ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಕಂಬಗಳು ಕೂಡ ಜಾಸ್ತಿ ಆಗಿಬಿಡುತ್ತೆ. ಸೊ ನಿಮ್ಮಲ್ಲಿ ಏನಾದರೂ ಸಜೆಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಎಲ್ಲ ತೊಳ್ಕೊಂಡು ನಾನು ನೀಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದಷ್ಟು ವಿಚಾರ ಏನು ಅಂತ ಅಂದರೆ, ನಾನು ಮಾಡೋ ಒಂದು ವ್ಲಾಗ್ಗಳಲ್ಲಿ ವೀಡಿಯೋ ಮಾತ್ರ ನಾನು ಪ್ರೊಸೆಸ್ ಚೇಂಜ್ ಆಗ್ತಾಯಿಲ್ಲ. ಬಟ್ ಮಾತಾಡೋದ್ರಲ್ಲಿ ಕಂಟೆಂಟ್ ಇದ್ದರೂ ಕೂಡ ವೀಡಿಯೋ ಮಾಡೋದ್ರಲ್ಲಿ ಪ್ರೊಸೆಸ್ ಚೇಂಜಸ್ ಆಗ್ತಾಯಿಲ್ಲ. ಫೋನು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಮತ್ತು ಟ್ರೈಪಾಡ್ ಕೂಡ ಇಲ್ದಿರೋ ಕಾರಣ ನನಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ, ಸೆಲ್ಫ್ ವೀಡಿಯೋ ಮಾಡ್ಕೋಬೇಕಾದ್ರೆ. ಸೊ ಮುಂದಿನ ದಿನಗಳಲ್ಲಿ ನಾನು ಒಂದು ವ್ಲಾಗ್ ಕಂಪ್ಲೀಟಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ವ್ಲಾಗ್ ಒಂದು ಕಂಪ್ಲೀಟ್ ಪ್ರೊಸೆಸ್ಸಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಶೇರ್ ಮಾಡಿ. ನಿಮಗೇನು ಅನಿಸ್ತಾ ಕಮೆಂಟ್ ಮಾಡಿ. ಮತ್ತು ನಾನೆಲ್ಲ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಕೋತಾ ಇದ್ದೀನಿ. ಸೊ ಗುರುವಾರ ಅಂತಂದರೆ ನಾವು ಸಾಮಾನ್ಯವಾಗಿ ಸಾಯಿಬಾಬಾಗೆ ಪೂಜೆ ಮಾಡ್ತೀವಿ. ಮತ್ತು ಕೆಲವೊಂದಷ್ಟು ಜನ ರಾಯರಿಗೂ ಕೂಡ ಪೂಜೆ ಮಾಡ್ತಾರೆ. ಸೊ ನಾನಿವತ್ತು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಯಾರೆಲ್ಲ ಇನ್ನೂ ನಮ್ಮ ಒಂದು ಚಾನಲ್ ನೋಡ್ತಿದ್ದೀರಾ ಮತ್ತು ಅವರು ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಒಂದಷ್ಟು ಜನ ವ್ಯೂಸ್ ಬಂದರೂ ಕೂಡ ಸಬ್ಸ್ಕ್ರೈಬ್ ಬರ್ತಿಲ್ಲ. ಸೊ ಹಂಗಾಗಿ ನೀವೇನಾದರೂ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋತೀರ ಅಂದರೆ ನಮಗೂ ಒಂದು ಮೋಟಿವ್ ಆಗುತ್ತೆ ಅಂತಲೇ ಹೇಳ್ತೀನಿ. ಮತ್ತು ನಾನು ಒಂದು ಲಾಸ್ಟ್ ಟೈಮ್ ಒಂದು ಸ್ಯಾರಿ ಡ್ರಾಪಿಂಗ್ ಪ್ರೀಪ್ಲೀಟ್ ವೀಡಿಯೋ ಕೂಡ ಹಾಕಿದ್ದೆ. ಒಂದು ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನಲಿ ಹೂವು ಎಲ್ಲ ಇಟ್ಕೊಂಡು ನಾನು ಬಾಗಿಲಿಗೆ ನೀರು ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಬಾಗಿಲಿಗೆ ಹೂವು ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಚಾರ್ಲಿ, ನಮ್ಮದು ಸಾಕಿರೋ ನಾಯಿ ಎಲ್ಲ ಬೀದಿ ನಾಯಿನೇ. ಸೊ ಹಂಗಾಗಿ ಮತ್ತು ನಾನಿಲ್ಲಿ ಸಿಂಪಲ್ಲಾಗಿ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಲಾಸ್ಟ್ ಟೈಮು ಸಾಂಬಾರು ಪುಡಿ ಹಾಕ್ಬಿಟ್ಟು ಹೇಗೆ ನಾವು ರೆಗ್ಯುಲರಾಗಿ ಮಾಡ್ತೀವಿ ಹಾಗೆ ನಾನು ಟೊಮೊಟೊ ಗೊಜ್ಜು ತೋರಿಸಿದ್ದೆ. ಆದರೆ ಈಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ, ಸಿಂಪಲ್ಲೇ. ಮತ್ತು ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂಚೂರು ಕಡಲೆಬೇಳೆ. ನಿಮಗೇನಾದರೂ ಆಪ್ಷನಲ್ಲಿ ಬೇಕಿತ್ತು ಅಂದರೆ ಹಾಕ್ಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಒಂದು 2 ಈರುಳ್ಳಿ ಹೆಚ್ಚಿಟ್ಕೋತಾ ಇದ್ದೀನಿ. ಆದಷ್ಟು ಹಸಿಮೆಣ್ಸಿನ್ಕಾಯಿನ ಅವಾಯ್ಡ್ ಮಾಡಿ, ಯಾಕಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಮತ್ತು ಟೊಮೊಟೊ ಗೊಜ್ಜು ಯಾರ್ಯಾರಿಗೆಲ್ಲ ಇಷ್ಟ ಅವ್ರು ಕೂಡ ಕಮೆಂಟ್ ಮಾಡಿ. ಮತ್ತು ರೆಸಿಪೀಸ್ ಕೂಡ ಹಾಕ್ತೀನಿ. ನೀವೇನೋ ಸಪೋರ್ಟ್ ಮಾಡ್ತೀರಾ ಅಂತಂದರೆ ನಾನು ಕೂಡ ಒಂದು ಸ್ಟಿಚಿಂಗ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ಬೋದು. ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೂ ಇದಕ್ಕೇನು ಡಿಫ್ರೆನ್ಸ್ ಇಲ್ಲ. ನಾನು ಒಂದು ರೆಸಿಪಿನ ನಾನು ಪ್ರಿವಿಯಸ್ ವೀಡಿಯೋದಲ್ಲಿ ಯಾವುದ್ರಲ್ಲೂ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಹಂಗಾಗಿ ಇದರಲ್ಲೇ ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತಾ ಇದ್ದೀನಿ. ನಂತರ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ನಂತರ ಟೊಮೊಟೊ ಕೂಡ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೊಳ್ಳಿ. ಮತ್ತು ನೀವು ಇದಕ್ಕೆ ಬೇಕಾದರೆ ಬರೀ ಸಾಂಬಾರು ಪುಡಿನೇ ಹಾಕ್ಕೋಬೋದು, ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ಹಾಗೇ. ನೀವು ಇಲ್ಲ ಅಂತಂದರೆ ಬರೀ ಹಸಿಮೆಣ್ಸಿನ್ಕಾಯಿ ಕೂಡ ಮಾಡ್ಕೋಬೋದು. ನಂತರ ನಾನಿಲ್ಲಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ, ಗರಂ ಮಸಾಲೆ 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನೀವು ಇದಕ್ಕೆ ಚಪಾತಿ, ರೊಟ್ಟಿ ಈ ಥರ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಬಿಸಿ ರೈಸ್ ಕೂಡ ಬಿಸಿ ಹಾಕ್ಕೊಂಡ್ರೆ ಬಿಸಿ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮಗೆ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ. ನಾನಿಲ್ಲಿ ನೋಡ್ತಾ ಇರ್ಬೋದು ರೊಟ್ಟಿ ಜೊತೆ ಟೊಮೊಟೊ ಗೊಜ್ಜನ್ನು ಮಾಡ್ಕೊಂಡಿದ್ದೀನಿ. ಸೊ ನೀವು ಚಪಾತಿ, ಗೋಧಿ ರೊಟ್ಟಿ, ದೋಸೆ ಏನಾದರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಪಾಪು ಎಲ್ಲ ಗಲೀಜು ಮಾಡಿದ್ಲು ಅಂತ ಹೇಳ್ಬಿಟ್ಟು ಎಲ್ಲ ನೀಟ್ ಮಾಡ್ಕೋತಾ ಇದ್ದೀನಿ. ಒಂದಷ್ಟು ರಾಯರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ನಿಮಗೂ ಗೊತ್ತಿದ್ದರೆ ಏನಾದರೂ ಮಾಹಿತಿ ತಿಳಿಸ್ಕೊಡಿ. ಇವಾಗಿನ ದಿನಗಳಂತೂ ಕೂಡ ಮಂತ್ರಾಲಯದಲ್ಲಿ ತುಂಬಾ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ನಾವು ಕೂಡ ಮಂತ್ರಾಲಯಕ್ಕೆ ಆಗಾಗ ಹೋಗ್ತಾ ಇರ್ತೀವಿ. ನೀವು ಕೂಡ ಹೋಗ್ತೀರಾ ಅಂತಂದರೆ ಕಮೆಂಟ್ ಮಾಡಿ. ಮತ್ತು ಗುರುವಾರ ಬಂತು ಅಂದರೆ ಕೆಲವೊಬ್ಬರು ವಿಷ್ಣುವನ್ನು ಪೂಜಿಸ್ತಾರೆ ಮತ್ತು ಸಾಯಿಬಾಬಾವನ್ನು ಕೂಡ ಪೂಜಿಸ್ತಾರೆ. ಮತ್ತು ತುಂಬ ಜನ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳನ್ನ ಕೂಡ ಪೂಜಿಸ್ತಾರೆ. ರಾಯರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ತಮಿಳುನಾಡಿನ ಅಂದರೆ ಭಾರತದ ತಮಿಳುನಾಡಿನ ಭುವನಗಿರಿ ಪಟ್ಟಣದಲ್ಲಿ
ಜನಿಸ್ತಾರೆ. ಅವರನ್ನು ವೆಂಕಟನಾಥರ ಅಂತ ಕೂಡ ಕರೀತಾರೆ. 1595 ಬ್ರಾಹ್ಮಣ ಪೋಷಕರಾದ ತಿಮ್ಮಣ್ಣ ಭಟ್ಟು ಮತ್ತು ಗೋಪಿಕಾಂಬಕರಿಗೆ ಜನಿಸ್ತಾರೆ. ಅಂದರೆ ಅವರು ತಂದೆ ಹೆಸರು ಬಂದು ತಿಮ್ಮಣ್ಣ ಭಟ್ಟು ಮತ್ತು ಅವರ ತಾಯಿಯ ಹೆಸರು ಬಂದು ಗೋಪಿಕಾಂಬ. ಮತ್ತು ಅವರನ್ನು ಕೆಲವೊಮ್ಮೆ ವೆಂಕಟಾಚಾರ್ಯ ಅಂತ ಕೂಡ ಕರೀತಾರೆ. ನಂತರ ಅವರು ಶ್ರೀ ರಾಘವೇಂದ್ರ ಸ್ವಾಮಿಯವರ ಆರಂಭಿಕ ಶಿಕ್ಷಣ ಮುಗಿತಿದ್ದಂಗೆ ಅವರು ಕುಂಭಕೋಣಂನ ಶ್ರೀಮಠಕ್ಕೆ ಸೇರಿಸ್ತಾರೆ. ಮತ್ತು ಅವರು ಮಧುರೈನಿಂದ ಹಿಂತಿರುಗಿದ ನಂತರ ವೆಂಕಟನಾಥ ಅಂದರೆ ರಾಯರು ವೆಂಕಟನಾಥ್ ಅವರು ಸರಸ್ವತಿ ಬಾಯಿಯರನ್ನು ಕೂಡ ವಿವಾಹ ಆಗ್ತಾರೆ. ಅವರ ಮಗ ಲಕ್ಷ್ಮೀನಾರಾಯಣಾಚಾರ್ಯ ಅಂತ ಕರೀತಾರೆ. ನಂತರ ಅವ್ರ ಕುಟುಂಬ ಎಲ್ಲ ಸೇರಿ ಕುಂಭಕೋಣಂಗೆ ಸ್ಥಳಾಂತರಗೊಳ್ತಾರೆ. ನೀವು ಬೃಂದಾವನ ಇಟ್ಕೊಂಡು ಮನೆಯಲ್ಲೇ ಪೂಜೆ ಮಾಡ್ತೀರಾ ಅಂತಂದರೆ ಸುಮಾರು ಜನ ಈ ಥರ ಮಾಡ್ಕೋತಾರೆ. ಮನೆಯಲ್ಲೇ ಬೃಂದಾವನ ಇಟ್ಕೊಂಡು ಅಭಿಷೇಕ ಮಾಡಿಕೊಂಡು ಪೂಜೆ ಮಾಡ್ತಾರೆ. ಗುರುವಾರ ಏನು ಬಂತು ಆ ಥರ ಅಂತಂದರೆ ನಿಮಗೇನಾದರೂ ಆ ಥರ ಪೂಜೆ ಮಾಡೋ ವಿಧಾನ ಬೇಕು ಮತ್ತು ತುಂಬ ಆಸಕ್ತಿ ಇತ್ತು ಅಂತ ಅಂದರೆ ನೀವು ಯೂಟ್ಯೂಬಲ್ಲಿ ತುಂಬಾ ಪೇಜಸ್ ಇದೆ. ಯಾವ ಥರ ಪೂಜೆ ನಿಯಮ ಮಾಡೋದು, ನಾವು ಯಾವ ಥರ ಅಭಿಷೇಕ ಮಾಡ್ಕೊಳ್ಳೋದು, ಪೂಜೆ ಮಾಡೋದು, ಒಂದು ಪೂಜೆ ನಿಯಮ ವಿಧಾನ ಏನಿರುತ್ತೆ ತುಂಬಾ ವೀಡಿಯೋಸ್ ಕೂಡ ಇದೆ. ನೀವು ಅದನ್ನು ಹೋಗಿ ನೋಡಿದ್ರೆ ನಿಮಗೂ ಕೂಡ ಐಡಿಯಾ ಬರುತ್ತೆ. ನೀವು ಇಂಟ್ರೆಸ್ಟ್ ಇರೋರು ಆ ಥರ ಪೂಜೆ ಮಾಡ್ಕೋಬೋದು. ಸೊ ನನಗೂ ಕೂಡ ಆ ಥರ ಪೂಜೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ನಾನು ಮುಂದಿನ ದಿನಗಳಲ್ಲಿ ನಾನು ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಆ ಥರ ಏನಾದರೂ ಮಾಡಿದೆ ಅಂತಂದರೆ ನಿಮಗೆ ಎಲ್ಲ ಆ ಥರ ಇಷ್ಟ, ಯಾವ ಥರ ಬೃಂದಾವನ ಇಟ್ಕೊಂಡು ಪೂಜೆ ಮಾಡೋದು ಅಂತಂದರೆ ನಾನು ಹೇಳ್ದಂಗೆ ಯೂಟ್ಯೂಬಲ್ಲಿ ತುಂಬಾ ಪೇಜಸ್ ಇದೆ. ನೀವು ಅದನ್ನು ಫಾಲೋ ಆದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಪೂಜೆ ವಿಧಾನ ಮಾಡೋದು ಅಂತ ಹೇಳ್ಬಿಟ್ಟು. ಮತ್ತು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ನೀವೇನಾದರೂ ಮನೆ ಒರೆಸ್ಕೋಬೇಕಂತಂದರೆ ಕಲ್ಲುಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತೀರ ಅಂತಂದರೆ ನಿಮಗೆ ತುಂಬಾ ಪಾಸಿಟಿವ್ ವೈಬ್ಸ್ ಅಂತ ಬರುತ್ತೆ. ಮತ್ತು ಲಾಸ್ಟ್ ವೀಡಿಯೋದಲ್ಲಿ ನಾನು ಅದೇ ಪ್ರೀವಿಯಸ್ ಒಂದು ವೀಡಿಯೋ ಕೂಡ ಮಾಡಿದ್ದೆ. ನಾವು ಯಾವ ಥರ ಪಾಸಿಟಿವ್ ವೈಬ್ಸ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ನೀವೇನಾದರೂ ಇನ್ನೂ ತುಂಬ ಟೆನ್ಷನ್ ತೊಗೋತೀರಾ ಅಂತ ಅಂದರೆ ನೀವು ಮೀಶೋನಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರೋವಂಥ ಸ್ಟಿಕ್ಕರ್ ಬರುತ್ತೆ. ಅದನ್ನು ಕೂಡ ನೀವು ತೊಗೊಂಡು ಹಾಲಲ್ಲಿ ಇಲ್ಲ ರೂಮಲ್ಲಿ ಕಿಚನಲ್ಲಿ ಕೂಡ ನೀವು ಸ್ಟಿಕ್ ಮಾಡಿಕೊಂಡ್ರೆ ನೀವು ಅದನ್ನು ನೋಡ್ತಾ ಇದ್ರೂ ಕೂಡ ನಿಮಗೆ ಆಟೋಮೆಟಿಕ್ಕು ನೆಗೆಟಿವ್ ಎನರ್ಜಿ ಹೋಗಿ ನಿಮಗೂ ಕೂಡ ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ. ಸೊ ಲಾಸ್ಟ್ ಟೈಮ್ ನಾನು ಸ್ಯಾರಿ ಡ್ರಿಪ್ಪಿಂಗ್ ವಿಡಿಯೋ ಏನು ಹಾಕಿದ್ದೆ, ಸೊ ಅದು ಕೂಡ ಕೆಲವೊಬ್ಬರು ನನಗೆ ಕಮೆಂಟ್ ಹಾಕಿದರು, ನೀವು ಆದಷ್ಟು ಟೇಪಲ್ಲಿ ತೋರಿಸಿದ್ರೆ ನಮಗಿನ್ನೂ ಅರ್ಥ ಆಗ್ತಿತ್ತು, ನಮಗೆ ಅದು ಅರ್ಥ ಆಗಲಿಲ್ಲ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು. ನಾನು ಇನ್ನೊಂದು ವೀಡಿಯೋ ಹಾಕ್ತೀನಿ. ಆ ಒಂದು ವೀಡಿಯೋದಲ್ಲಿ ನಾನು ಟೇಪ್ ಅಳತೆ ಇಟ್ಕೊಂಡು ಇಲ್ಲ ಬಾಡಿ ಮೆಜರ್ಮೆಂಟ್ ಒಂದು ಮೀಡಿಯಮ್ ಸೈಜ್ ಇರೋರು ಬಾಡಿ ಮೆಜರ್ಮೆಂಟ್ ಇಟ್ಕೊಂಡು ಯಾವ ಥರ ಟೇಪಲ್ಲಿ ಅಳತೆ ಮಾಡಿಕೊಂಡು ನಾವು ಸ್ಯಾರಿ ಪ್ರೀಪ್ಲೀಟ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ವರಿ ಮಾಡ್ಕೋಬೇಡಿ. ಸೊ ಇನ್ನೂ ಕೆಲವೊಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿನಿ ವೀಡಿಯೋ ನೋಡ್ತಾ ಇದ್ದೀರಾ, ಅಂಥವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪದೇ ಯಾಕೆ ನೆನೆಸ್ತಾ ಇದ್ದೀವಿ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಹಂಗಾಗಿ ನಾನು ತುಂಬ ಸಾರಿ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ರೆಸಿಪೀಸ್ ವೀಡಿಯೋಸ್ ಕೂಡ ಆಗಿರ್ಬೋದು. ನಿಮ್ಗೆ ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿದೆ, ನಾನು ಆ ಒಂದು ರೆಸಿಪಿ ನಾನು ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಮತ್ತು ಸ್ಟಿಚಿಂಗ್ ವೀಡಿಯೋಸ್ ಕೂಡ ಅಷ್ಟೇ. ಬಟ್ ನಾನು ಲಾಸ್ಟ್ ಟೈಮು ನಾನು ಲಾಂಗ್ ಡ್ರೆಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋ ನಾನು ಮಾಡ್ಕೊಂಡಿದ್ದೆ. ಬಟ್ ಅದು ನಾನು ಏನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಕ್ಲಿಪ್ಸ್ ಎಲ್ಲ ನನ್ನ ಹತ್ರ ಮಿಸ್ ಆಗೋಯ್ತು. ಸೊ ಹಂಗಾಗಿ ನಾನು ಸ್ಟಿಚಿಂಗ್ ವೀಡಿಯೋಸ್ ಕೂಡ ಇನ್ನೂ ಅಪ್ಲೋಡ್ ಮಾಡಲಿಲ್ಲ. ಮುಂದೆ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನು ಇಲ್ಲಿ ಬೀರು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಒಂದು ಟಿಪ್ಪೇನು ಅಂತಂದರೆ ನಾವೇನಾದರೂ ಸೀರೆ ತೊಗೋಬೇಕಾದ್ರೆ ಸಾಫ್ಟ್ ಸೀರೆಸು ಈ ಥರ ನೋಡ್ಕೊಂಡು ತಗೊಳ್ಳಿ. ನಾನು ಈ ಥರ ಫಸ್ಟ್ ಡ್ಯಾಮೇಜ್ ಆಗಿತ್ತು, ಇಲ್ಲ ನಾನು ಒಂದು ಸತಿ ವೇರ್ ಮಾಡಿದ್ದೆ, ಸೊ ಆವಾಗ ಡ್ಯಾಮೇಜ್ ಆಯಿತು ಗೊತ್ತಾಗಲಿಲ್ಲ. ಸೊ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಈ ಥರ ಸಾಫ್ಟ್ ಸೀರೆ ಏನಾದರೂ ವೇರ್ ಮಾಡಿದಾಗ ತುಂಬ ಬೇಗ ಇದಾಗ್ಬಿಡುತ್ತೆ, ಎಲ್ಲರೂ ಸಿಕ್ಕಾಕೊಂಡ್ರೆ. ಅದಕ್ಕೆ ಒಂದು ಸ್ವಲ್ಪ ನೋಡಿಕೊಂಡು ನೀವು ತೊಗೊಳ್ಳಿ. ಇಲ್ಲ ಮತ್ತು ಹಾಕ್ಕೊಳ್ಳೋವಾಗ ಕೂಡ ಸ್ವಲ್ಪ ಹುಷಾರಾಗಿರ್ರಿ. ಇದಕ್ಕೆ ನಾನು ಇನ್ನೂ ಫಾಲ್ಸ್ ಹಾಕಿಲ್ಲ, ಫಾಲ್ಸ್ ಹಾಕ್ತೀನಿ ಅಂತಲೇ ಅದು ಕವರ್ ಆಗುತ್ತೆ. ಸೊ ಆ ಒಂದು ಕವರ್ ಬಂದ್ಬಿಟ್ಟು ನಾನು ಕೂಡ ಮೀಶೋನಲ್ಲೇ ತೊಗೊಂಡಿದ್ದು. 150-170 ಕೊಟ್ಟು ತೊಗೊಂಡಿದ್ದೆ. 3 ಪೀಸ್ ಬಂದಿತ್ತು. ನೀವು ಅದರಲ್ಲಿ ಕೂಡ ರೇಷ್ಮೆ ಸೀರೆಗಳೆಲ್ಲ ಕಾಟನ್ ಬಟ್ಟೆನಲ್ಲಿ ಇಲ್ಲ ಕಾಟನ್ ಪಂಚೆನಲ್ಲಿ ಇಟ್ಬಿಟ್ಟು ಅದನ್ನು ಅದರಲ್ಲಿ ಇಟ್ಕೊಳ್ತೀರಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಸೊ ಪೂಜೆ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಮಳೆ ಬರ್ತಾಯಿದೆ, ನೋಡ್ತಾ ಇರ್ಬೋದು. ಇದು ಚಾರ್ಲಿ. ಸೊ ಇದು ಚಾರ್ಲಿ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಚಾರ್ಲಿ ಅಂತ ಹೆಸರಿಟ್ಟಿದ್ದಾರೆ. ಸೊ ಮಳೆ ವಾತಾವರಣ, ಒಂದು ಗಿಡ ಮರ ಎಷ್ಟು ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ.
ಸೊ ನಿಮಗೆಲ್ಲ ಮಳೆ ಅಂದರೆ ಯಾರಿಗಿಷ್ಟ ಕಮೆಂಟ್ ಮಾಡಿ. ಮತ್ತು ಒಂದು ಒಳ್ಳೆ ವೈಬ್, ಅದು ಹಿರೇಗಿಡ, ಒಂದು ಮಳೆ ಬರ್ತಾ ಇರ್ಬೋದು. ಈ ಒಂದು ವೆದರು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ನೀವು ಪೂಜೆ ಮಾಡಬೇಕಾದ್ರೆ ನಾನು ಪ್ರತಿ ಸರಿ ಹೇಳ್ದಂಗೆ ಆದಷ್ಟು ಕೂಡ ನೀವು ಒಂದು ಸ್ಯಾರಿ ಉಟ್ಕೊಂಡೆ ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿ. ಕೆಲವೊಂದು ಸತಿ ಟೈಮ್ ಆಗಿಲ್ಲ ಅಂತಂದರೆ ಕೂಡ ನಾವು ಕೂಡ ಡ್ರೆಸ್ಸೇ ಹಾಕ್ಕೊಂಡು ಪೂಜೆ ಮಾಡ್ತೀವಿ. ಮತ್ತು ಇನ್ನೊಂದು ಟಿಪ್ ಏನು ಅಂತಂದರೆ, ಅರಿಶಿನ ಕುಂಕುಮ ನಾವು ಏನು ರೆಗ್ಯುಲರಾಗಿ ಬಳಸ್ತೀವಿ, ನೀವು ಪೂಜೆಗೆ ಅರಿಶಿನ ಕುಂಕುಮ ಬೇರೆ ಇಟ್ಕೊಬಿಡಿ. ಮತ್ತು ಯಾರಾದರೂ ಅರಿಶಿನ ಕುಂಕುಮ ಕೊಡ್ತೀವಿ ಹೆಣ್ಮಕ್ಳಿಗೆ ಮುತ್ತೈದೆಯರಿಗೆ ಅಂತಂದರೆ ಅದನ್ನು ಕೂಡ ನೀವು ಸಪ್ರೇಟಾಗಿ ಇಟ್ಕೋಬೇಕಾಗತ್ತೆ. ಸೊ ನಮ್ಮಮ್ಮ ಯಾವಾಗ ಹೇಳ್ತಿರ್ತಾರೆ, ನೀವು ಅರಿಶಿನ ಕುಂಕುಮ ಏನು ಕೊಡ್ತೀರ ಮುತ್ತೈದೆಯರಿಗೆ ಅದನ್ನು ನಾವು ದೇವ್ರ ಫೋಟೋಗೆ ಬಳಸೋದಕ್ಕಾಗಲಿ ಮತ್ತು ಪೂಜೆ ಮಾಡೋದಕ್ಕಾಗಲಿ ಬಳಸ್ಕೋಬಾರ್ದು, ಅದೇ ಸಪ್ರೇಟ್ ಇಟ್ಕೋಬೇಕು. ಮತ್ತು ನಾವು ಏನು ಪೂಜೆ ಫೋಟೋಕ್ಕೆ ಏನು ಇಡ್ತೀವಿ ಕುಂಕುಮ, ಅದನ್ನೇ ಕೂಡ ನಾವು ಸಪ್ರೇಟ್ ಇಟ್ಕೊಂಡು ಬಳಸ್ಕೋಬೇಕಾಗುತ್ತೆ. ಸೊ ಈ ಒಂದು ಟಿಪ್ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ಮತ್ತು ಊದು ಕಡ್ಡಿನೂ ಅಷ್ಟೇ, ನಾವು ಪೂಜೆ ಮಾಡಬೇಕಾದ್ರೆ 5 ಕಡ್ಡಿ ಹಚ್ಚಬೇಕು. ಅದು ಕೂಡ ಸಾಮಾನ್ಯವಾಗಿ ಕೆಲವೊಬ್ಬರು ಎಷ್ಟು ಹಚ್ಚುತ್ತಾರೋ ಗೊತ್ತಿಲ್ಲ, ನಾನು ರೆಗ್ಯುಲರಾಗಿ 5 ಕಡ್ಡಿ ಹಚ್ಕೊಂಡು, ನೀವು 3 ಹಚ್ಬಾರ್ದು, ಇಲ್ಲ 4 ಹಚ್ಬಾರ್ದು, ಹಚ್ಚಿದ್ರೆ 5 ಹಚ್ಚಿ, ಇಲ್ಲ ಅಂತಂದರೆ 2 ಕಡ್ಡಿ ಹಚ್ಚಿ. ಸೊ ನಿಮಗೂ ಇನ್ನೇನೋ ಇದ್ರ ಬಗ್ಗೆ ಟಿಪ್ಸ್ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋಷ್ಟು ನಾನು ಹೇಳ್ತಾಯಿದ್ದೀನಿ. ಸೊ ನಾನು ಹೇಳ್ದಂಗೆ ನೀವೇನಾದ್ರು ಬೃಂದಾವನ ಇಟ್ಕೊಂಡು ಪೂಜೆ ಮಾಡ್ತೀರಾ ಅಂತಂದರೆ ಅದು ಕೂಡ ನಿಮಗೆ ಆಲ್ಮೋಸ್ಟ್ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಮಂತ್ರಾಲಯಕ್ಕೆ ಹೋದಾಗ ಕೂಡ ಅಲ್ಲಿ ಕೂಡ ನಿಮಗೆ ಸೇಲ್ ಮಾಡ್ತಿರ್ತಾರೆ. ನೀವು ಆದಷ್ಟು ಆನ್ಲೈನಲ್ಲಿ ಕೂಡ ತೊಗೊಂಡ್ರೆ ಬೆಟರು, ಇಲ್ಲ ಅಂತಂದರೆ ಅಲ್ಲಿ ಕೂಡ ತೊಗೊಂಬಂದರೆ ಬೆಟರು. ಅದೇ ನೀವೇನಾದರೂ ಕುಂಕುಮ ಅರಿಶಿನ ಖಾಲಿ ಆಯಿತು ಅಂದರೆ ಅಲ್ಲಲ್ಲೇ ಫಿಲ್ ಮಾಡ್ಕೊಂಬಿಡಿ. ಯಾವತ್ತೂ ಖಾಲಿ ಆಗೋದಕ್ಕೆ ಬಿಡಬೇಡಿ ದೇವ್ರ ಮುಂದೆ. ಸೊ ನಾನು ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಫಿಲ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನಷ್ಟು ಪೂಜಾ ವಿಧಾನಗಳ ಬಗ್ಗೆ ನಾನೆಲ್ಲ ತಿಳಿಸ್ಕೊಡ್ತಾನೆ ಇರ್ತೀನಿ. ಪ್ರತಿ ಸರಿ ಪೂಜಾ ವೀಡಿಯೋಸ್ ಆಗಿರ್ಬೋದು, ಎಲ್ಲ ವ್ಲಾಗುಗಳಲ್ಲಿ ತಿಳಿಸ್ಕೊಡ್ತಾನೆ ಇರ್ತೀನಿ. ಸೊ ನಿಮ್ಗೇನಾದ್ರು ಇನ್ನೂ ಗೊತ್ತಿತ್ತು ಅಂತಂದರೆ ನೀವು ಕೂಡ ಕಮೆಂಟ್ ಮಾಡಿ. ಈ ಥರ ದೇವ್ರ ಮುಂದೆ ಪ್ರತಿ ಸರಿ ನೀವು ಅರಿಶಿನ ಕುಂಕುಮ ಖಾಲಿ ಇಟ್ಟೇ ಇರಿ, ತುಂಬ ಒಳ್ಳೆಯದು. ಮತ್ತು ಇದು ಭಾಗ್ಯಲಕ್ಷ್ಮಿ ವೀಟ್ ಫ್ಲೋರ್ ಅಂತ, ಇದು ಗೋಧಿ ಹಿಟ್ಟು ನಾನು ಸುಮಾರು ಒಂದು 4-5 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ತೋರಿಸ್ತಾಯಿದ್ದೀನಿ. ಇದರಲ್ಲಿ ಬೇಗ ಗೂಡು ಕಟ್ಟೋದಾಗಿರಲಿ, ಇಲ್ಲ ಹುಳ ಆಗೋದಾಗಿರಲಿ, ಆ ಥರ ಏನೂ ಆಗೋದಿಲ್ಲ. ನೀವು ಆದಷ್ಟು ಲೂಸ್ ತೊಗೊಳಕ್ಕೆ ಈ ಥರ ಪ್ಯಾಕೆಟ್ ತೊಗೊಬಿಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ತೋರಿಸ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬೆಂಡೆಕಾಯಿ ಡ್ರೈ ರೋಸ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಕ್ಕಿಟ್ಟಿದ್ದೆ. ನಂತರ ನಾನಿಲ್ಲಿ ಬೆಂಡೆಕಾಯಿ ಹಾಕ್ಕೊಂಡು ಸೊ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಬೆಂಡೆಕಾಯಿ ನಮ್ಮ ಒಂದು ಬಾಡಿಗೆ ತುಂಬಾ ಉಪಯುಕ್ತ. ಮತ್ತು ನಿಮ್ಗೇನಾದರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು ಅಂದರೆ ಜೀರ್ಣಕ್ರಿಯೆ ಏನಾದರೂ ಪ್ರಾಬ್ಲಮ್ ಇತ್ತು, ಜೀರ್ಣ ಆಗೋಲ್ಲ ಅಂಥವ್ರಿಗೆ ತುಂಬಾ ಒಳ್ಳೆಯದು. ನೀವು ವೀಕ್ಲಿ 2-3 ಟೈಮ್ ಆದರೂ ತಿನ್ನಿ, ಇಲ್ಲ 1 ಟೈಮ್ ಆದರೂ ತಿನ್ನಿ, ತುಂಬಾ ಒಳ್ಳೆಯದು. ಮತ್ತು ಪ್ರೆಗ್ನೆನ್ಸಿಯಲ್ಲಿ ಕೂಡ ಇದನ್ನು ಕೆಲವರು ನನಗೂ ಕೂಡ ಸಜೆಸ್ಟ್ ಮಾಡಿದ್ರು, ತಿನ್ನಬಾರ್ದು ಪಾಪು ಮೇಲೆಲ್ಲ ತುಂಬ ಇದು ಕೂತ್ಕೊಬಿಡುತ್ತೆ ಅಂತೆಲ್ಲ, ಗಲೀಜೆಲ್ಲ ಕೂತ್ಕೊಳ್ಳುತ್ತೆ, ಎಲ್ಲ ತಿನ್ನಬಾರ್ದು ಅಂತ ಹೇಳಿದರು. ಆದರೆ ನಮ್ಮಮ್ಮ ನನಗೆ ಸಜೆಸ್ಟ್ ಮಾಡಿದ್ದು ತಿನ್ಬೇಕು, ಒಳ್ಳೆಯೇ, ತುಂಬ ಒಳ್ಳೆಯದು ಅಂತ ಹೇಳಿದರು. ನಾನು ಅವಾಗ ಕೂಡ ರೆಗ್ಯುಲರಾಗಿ ತಿಂತಾನೇ ಇದ್ದೆ ಒಂದು ಬೆಂಡೆಕಾಯಿ. ಸೊ ನಾನು ಹಂಗಾಗಿ ನಿಮಗೆ ಒಂದು ಟಿಪ್ಪನ್ನು ಹೇಳ್ತಾಯಿದ್ದೀನಿ. ನೀವೇನಾದ್ರು ಪ್ರೆಗ್ನೆನ್ಸಿ ಅಂತಂದರೆ ನೀವು ಇದನ್ನು ಯಾವುದೇ ಟೆನ್ಷನ್ ಇಲ್ಲದೇ ನೀವು ಯೂಸ್ ಮಾಡ್ಕೋಬೋದು. ಆದರೆ ಬಾಣಂತಿನಲ್ಲಿ ಇದನ್ನೆಲ್ಲ ಕೊಡೋದಿಲ್ಲ. ಕೆಲವೊಂದು ಐಟಮ್ ಇದೆ, ಬದನೆಕಾಯಿ ಮತ್ತು ಇದು ಬೆಂಡೆಕಾಯಿ ಮತ್ತು ಇನ್ನೊಂದಷ್ಟು ಯಾವ್ಯಾವ ಥರ ಆ ಕಡೆ ನಿಮ್ಮ ರೂಲ್ಸ್, ನಿಮ್ಮ ಮನೆತನಕ್ಕೆ ಯಾವ ಥರ ಫಾಲೋ ಮಾಡ್ತಾರೋ ಆ ಥರ ಒಂದು ಕೊಡೋದಿಲ್ಲ. ನೀವು ಪ್ರೆಗ್ನೆನ್ಸಿನಲ್ಲಾದ್ರೆ ಇದನ್ನು ನೀವು ದಯವಿಟ್ಟು ತಿಂದು, ತುಂಬ ಚೆನ್ನಾಗಿರುತ್ತೆ. ಮೊಸರು ಅಷ್ಟೇ ತುಂಬ ಒಳ್ಳೆಯದು. ಮೊಸರು, ಹಾಲು, ಮಜ್ಜಿಗೆ, ನೀವೇನಾದರೂ ಪ್ರೆಗ್ನೆನ್ಸಿ ಇರ್ತಾರ ಅಂತಂದರೆ ಇದೆಲ್ಲ ನೀವು ತೊಗೊಳ್ಳಿ, ತುಂಬ ಒಳ್ಳೆಯದು. ಮತ್ತು ಆದಷ್ಟು ಮೆಣಸು, ಬೆಳ್ಳುಳ್ಳಿ ಇದನ್ನೆಲ್ಲ ತಿಂತಾಯಿರಿ, ಅದು ಕೂಡ ನಿಮಗೆ ಜೀರ್ಣಕ್ಕೆ ಒಳ್ಳೇದು ಮಾಡುತ್ತೆ. ಮತ್ತು ನಾನಿಲ್ಲಿ ಸಾಸಿವೆ ಎಲ್ಲ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಬೆಂಡೆಕಾಯಿನ ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಇದೆಲ್ಲ ಸ್ವಲ್ಪ ಕಡಲೆಬೇಳೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು, ನಂತರ ನಾನಿಲ್ಲಿ 1-2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ. ಕಡಲೆಬೇಳೆ ತುಂಬಾ ಬ್ರೌನ್ ಆಗಿತ್ತು, ಇರಲಿ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಈರುಳ್ಳಿ ಕೂಡ ಒಂದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ಒಂದು ಸ್ವಲ್ಪ ಬೆಂಡೆಕಾಯಿ ನೀವು ಯಾವಾಗಲೇ ತಿನ್ನಿ, ಚಪಾತಿಗೆ, ರೊಟ್ಟಿಗೆ. ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ. ಹಸಿ ಕರಿಬೇವಿತ್ತು ಅಂದರೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಟೊಮೊಟೊ ಕೂಡ ಹಾಕ್ಕೋತಾ ಇದ್ದೀನಿ. ನೀವು ಆಪ್ಷನ್ ಇನ್ನೂ ಈರುಳ್ಳಿ ಬೇಕು ಅಂತಂದರೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಕಡಲೆಬೇಳೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಬಿಡಿ. ನಂತರ ನಾನಿಲ್ಲಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ
ಬೆಂಡೆಕಾಯಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡಿದ್ದೆನಲ್ಲ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು, ನೀವೇನಾದರೂ ಮಕ್ಕಳು ಸಾಂಬಾರು ಈ ಥರ ಗೊಜ್ಜು ತಿನ್ನಲ್ಲ ಅಂತಂದರೆ ಈ ಥರ ಮಾಡಿಕೊಟ್ಬಿಡಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಖಾರಕ್ಕೆ ಅರಿಶಿನ, ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ನೀವು ಬೇಕಂತಲೇ 1-2 ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ. ಎಲ್ಲ ಮಕ್ಕಳು ಚಿಕ್ಕ ಮಕ್ಕಳು ತಿಂತಾರೆ ಅಂತಂದರೆ ಖಾರದ ಪುಡಿನೇ ಹಾಕ್ಕೊಬಿಡಿ. ಮೆಣಸಿನ್ಕಾಯಿ ಬಾಯಿ ಸಿಗುತ್ತೆ ಅಲ್ವ, ಹಾಗಾಗಿ. ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ತುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಪಾತಿಗೆ ಮಾತ್ರ ಫುಲ್ಲು ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ಯಾವ ಥರ ರೆಸಿಪಿ ವಿಡಿಯೋ ಬೇಕು ಅಂತ ಕೂಡ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ತೋರಿಸ್ತೀನಿ. ಬೆಂಡೆಕಾಯಲ್ಲಿ ತುಂಬಾ ಒಂದು ರೆಸಿಪೀಸ್ನ ಮಾಡ್ತಾಯಿರ್ತೀನಿ, ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಮತ್ತು ಒಂದು ಲೋಳೆ ಇಲ್ದಿರ ಯಾವ ಥರ ಬೆಂಡೆಕಾಯಿ ನಾವು ಗೊಜ್ಜು ಮಾಡೋದು ಅಂತ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾಯಿದ್ದೀನಿ. ನೋಡಿದ್ದೀರಲ್ಲ, ಈ ಥರ ಪಲ್ಯ ರೆಡಿ ಆಯಿತು. ಸೊ ಥ್ಯಾಂಕ್ಸ್ ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಅವರಿಗೆ ಸಪೋರ್ಟ್ ಮಾಡ್ತಾರೆ ಅವರಿಗೆಲ್ಲ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.